ಈಗ ನಾವು ಹೊಸಕೋಟೆಯಿಂದ ಚಿಂತಾಮಣಿ ರೋಡಲ್ಲಿರುವಂಥ ಮಜ್ಜಿಗೆ ಕುಂಟೆ ಗಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಈ ಅಕ್ಕವರು ಹೇಳ್ತಾರೆ ಈ ದೇವ್ರು ಯಾವ ಥರ ಇಲ್ಲಿ ದೇವಸ್ಥಾನ ಆಯಿತು ಏನು ಅಂತ ಹೇಳ್ತಾರೆ. ಈಗ ನೋಡಿ, ತಾಯಿ ಗಂಗಮ್ಮ ತಾಯಿ. ಈಗ ಈ ದೇವಸ್ಥಾನ ಯಾವ ಥರ ಬಂತು, ಇಲ್ಲಿ ಯಾವ ಥರ ಕಟ್ಟಿದ್ರು ಇಲ್ಲಿ ಹೇಳ್ತಾರೆ ನೋಡಿ. ದೇವಸ್ಥಾನ ಅಂದರೆ ಆಯಮ್ಮನ ಯಾರೋ ಎತ್ಕೊಂಡು ಬಂದು ಕಳ್ಳರು ಇಟ್ಟಿದ್ದು, ಕಳ್ಳರು ಎತ್ಕೊಂಡು ಬಂದು ಗುಡಿಸ್ಲಾಗಿ ಇಟ್ಟಿದ್ದು. ಗುಡಿಸ್ಲಲ್ಲಿ ಸುಮಾರು ಎಮ್ಮಸಳ್ಳಿ ಕಟ್ಲಲ್ಲಿ ಸುತ್ತಮುತ್ತ ಊರುಗಳೆಲ್ಲ ಅಲ್ಲೇ ಪೂಜೆ ಮಾಡ್ಕೊಂಡು ಅಲ್ಲೇ ಗುಡಿಸ್ಲಲ್ಲಿ ಇಟ್ಟಿದ್ದು. ಗುಡಿಸ್ಲಲ್ಲಿದ್ದಾಗ ಉಡಿ ತಿನ್ನಿ ಹಣ್ಣು ಅವತ್ತಿಗೆ ನಮ್ಗೆ ಪಚ್ಚಾಗಿಲ್ಲ. ಚಿಲ್ಕಂಚಿನಿ ಹಾಸ್ಪಿಟ್ಲಲ್ಲಿ ಕೊರೋನಾ ಟೈಮೆಲ್ಲ ಏನು ಅಡ್ಮಿಷನ್ ಆಗಿತ್ತು. ಅಡ್ಮಿಷನ್ ಆದಮೇಲೆ ಆಯಣ್ಣ ಎತ್ಕೊಂಡೋಗಿ ಬಂಡಾರು ಹೂವು ಎಲ್ಲ ಎತ್ಕೊಂಡೋಗಿ ಕೊಡ್ತಾ ಇದೆ. ಇದು ಯಾವ ದೇವಸ್ಥಾನ ನಂಗೆ ಏನೇ ದೇವಸ್ಥಾನ ಕಟ್ಕೊಡ್ತೀರಲ್ಲ, ನೀವು ಹೆಸರು ತಗೊಳ್ತಾ ಅಂತ ಏನೇನು ಕೇಳಿತ್ತು. ಆಯ್ತು ಬಿಡಮ್ಮ ದೇವಸ್ಥಾನ ನಾನು ಕಟ್ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದು. ಒಂದು 2-3 ತಿಂಗಳಿಗೆ ತಿರ್ಗಿ ನನಗೆ ಮತ್ತೆ ಫೋನ್ ಮಾಡಿ ಯಾವ ದೇವಸ್ಥಾನಮ್ಮ ಏನು ಅಂತೇಳಿ ಇಲ್ಲಿ ಇಂಥ ದೇವಸ್ಥಾನ ಅಂತೇಳಿ ಆಯಣ್ಣ ಬಂದು ನೋಡ್ಕೊಂಡು ಹೋಗಿ ತೀರ್ಥ ಬಂದು ಇಲ್ಲಿ ದೇವಸ್ಥಾನ ಕಟ್ಟಿದ್ದು. ಮೂಡಿ ಚಿನ್ನಿಯಣ್ಣ ದೇವಸ್ಥಾನ ಕಟ್ಟಿದ್ದು. ಕರಪನಹಳ್ಳಿ ಎಮ್ಮಸಳ್ಳಿ ಭಕ್ತಾದ್ರು ನಂಬರ್ ಮಂಜಣ್ಣ ಎಲ್ಲ ಸೇರಿ ಇಲ್ಲಿ ಚಿನ್ನಿಯಣ್ಣ ಮಂಜಣ್ಣ ಸೇರಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದು. ಆದರೂ ಕರಪನಹಳ್ಳಿ ಎಮ್ಮಸಳ್ಳಿ ಎಲ್ಲ ಭಕ್ತಾದ್ರು ಚಿನ್ನಿಯಣ್ಣ ಸೇರಿ ಇವತ್ತು ದೇವಸ್ಥಾನ ನಿಂತಿರೋದು. ಚಿನ್ನಿಯಣ್ಣ ಹೆಸರು ಮೇಲೆ ಅಮ್ಮ ನಿಂತಿರೋದು. ಇಲ್ಲಿ ದೇವಸ್ಥಾನ ಬಂದಾದ ಭಕ್ತಾದಿಗಳೆಲ್ಲರೂ ಏನು ಕಷ್ಟ ಇರಲಿ, ಏನೇ ಬಾಧೆ ಇರಲಿ, ಏನೇ ಇರಲಿ ಅಮ್ಮ ಹೂವು ಕೊಡ್ತಾಳೆ. ನೀವು ಕಷ್ಟಗಳೆಲ್ಲ ಅಪರಿಹಾರ ಮಾಡ್ಕೊಳ್ಬೋದು. ನೀವು ಏನಕ್ಕೆ ಬಂದು ಕೇಳ್ಬೋದು. ಒಂದು ವಿಚಾರಕ್ಕಾಗಿ, ಒಂದು ಮನೆ ಬಾಕ್ಕಾಗಿ, ಇಲ್ಲಿ ಏನಕ್ಕೆ ಕೇಳು, ಎಲ್ಲರಿಗೂ ಒಳ್ಳೆಯದು